ಭಾರತ ಮತ್ತು ಯುರೋಪ್ ಒಕ್ಕೂಟಗಳ ನಡುವೆಯಾಗಿರುವ ವ್ಯಾಪಾರ ಒಪ್ಪಂದವನ್ನು ಟ್ರಂಪ್ ಪರ ಇದ್ದ ಯುರೋಪನ್ನ ಏಷ್ಯಾಕ್ಕೆ ತೀರಾ ಸನಿಹ ತಂದಿರುವ ಸಾಧನೆ ಮಾಡಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಟ್ರಂಪ್ ಅವರ ಸುಂಕದ ಹೊರೆ ಮತ್ತು ಗ್ರೀನ್ಲ್ಯಾಂಡ್ ಬೇಡಿಕೆಯು ಯುರೋಪ್ ದೇಶಗಳನ್ನು ಯುಎಸ್ಎಯಿಂದ ಒಂದಷ್ಟು ದೂರ ಹೋಗುವಂತೆ ಮಾಡಿದೆ. ಅದರಂತೆ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೆಯೆನ್ ಮತ್ತು ಪ್ರಧಾನಿ ಮೋದಿಯವರು ಈ ನಿಟ್ಟಿನಲ್ಲಿ ಕೂತು ಮಾತನಾಡಿದರು. ಉರ್ಸುಲಾ ಲೆಯೆನ್ ಅವರು 77ನೇ ಪ್ರಜಾಪ್ರಭುತ್ವ ದಿನದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಅದರ ಜೊತೆಗೆ ಅತ್ಯುತ್ತಮ ವ್ಯಾಪಾರ ಒಪ್ಪಂದವೊಂದಕ್ಕೆ ಅಡಿಪಾಯವನ್ನು ಹಾಕಿದರು. ಮೊದಲನೆಯದಾಗಿ ಆರ್ಥಿಕ ತಜ್ಞರು ಈ ವ್ಯಾಪಾರ ಒಪ್ಪಂದವನ್ನು ಎಲ್ಲ ಒಪ್ಪಂದಗಳ ತಾಯಿ ಎಂದು ಕರೆಯತೊಡಗಿದ್ದಾರೆ. ಯಥಾಪ್ರಕಾರ ಟ್ರಂಪ್ ಅವರು ಯುಎಸ್ಎ ಯುರೋಪ್ ದೇಶಗಳ ಪರ ಎಷ್ಟು ಕೆಲಸ ಮಾಡಿದೆ ಎಂದು ಅಲವತ್ತುಕೊಂಡಿದ್ದಾರೆ. ಭಾರತ ಹಾಗೂ ಇಯು ನಡುವಣ ವ್ಯಾಪಾರ ಒಪ್ಪಂದವು ಹಿಂದೆ ಇದ್ದ ಸುಂಕವನ್ನು ಅರ್ಧಕ್ಕರ್ಧ ಕಡಿತ ಮಾಡಿದೆ. ರಕ್ಷಣೆಗೆ ಸಂಬಂಧಿಸಿದ ವಸ್ತುಗಳಿಂದ ಹಿಡಿದು ಇಯು ಮತ್ತು ಭಾರತದ ನಡುವೆ ವರ್ಕ್ ಫೋರ್ಸ್ ವಿನಿಮಯಕ್ಕೂ ಇದು ಅವಕಾಶ ನೀಡುತ್ತದೆ. ಯುರೋಪ್ ಕಂಪನಿಗಳ ಕಾರು ಅಗ್ಗ ಆಗಲಿವೆ ಎನ್ನುವುದರಿಂದ ಇದು ಬಲು ವ್ಯಾಪಕವಾದ ವ್ಯಾಪಾರದ ಒಪ್ಪಂದವಾಗಿದೆ. 2024ರಿಂದಲೂ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಸುಸ್ಥಿರ ವ್ಯವಹಾರ ಪಾಲುದಾರ ದೇಶಗಳಾಗಿದೆ. ಈಗಿನ ವ್ಯಾಪಕ ವ್ಯಾಪಾರ ಒಪ್ಪಂದವು ಆ ಸುಸ್ಥಿರತೆಯನ್ನು ಇನ್ನಷ್ಟು ಬಲಪಡಿಸುವ ಭರವಸೆ ಎಲ್ಲರದಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದಿಲ್ಲಿ.